ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಹಾಗೆ ಇದು ನಂದು ಡೈಲಿ ವ್ಲಾಗ್ ಥರ ಆಗುತ್ತೆ. ಸುಮ್ಮನೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ ಯಾಕೆ ಮಾಡಲ್ಲ ಅಂತ ಅಂದರೆ ನಾನು ತುಂಬ ಏನು ಚೇಂಜಸ್ ಇರೋಲ್ಲ. ಡೈಲಿ ನನ್ನ ರುಟೀನು ಸೇಮ್ ಇರುತ್ತೆ. ನಾವು ಮನೇಲಿ 3 ಜನ ಇರೋದ್ರಿಂದ ಅಂಥ ಏನು ಚೇಂಜಸ್ ಇರೋಲ್ಲ. ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ಎಲ್ಲ ಮಾಡಲ್ಲ. 1 ಅಥವಾ 2 ಈ ವಿಡಿಯೋನ ಈ ರೀತಿ ನಾನು ಶೇರ್ ಮಾಡ್ಬೋದು. ಸೊ ಆಫೀಸಿಗೆ ನನ್ನ ಹಸ್ಬೆಂಡ್ ಹೋದ್ಮೇಲೆ ನನ್ನ ಮಗ ಹೋದ್ಮೇಲೆ ಒಬ್ಬಳೇ ಇರ್ತೀನಿ. ಏನು ಅಂಥ ಚೇಂಜಸ್ ಇರೋಲ್ಲ. ಇವತ್ತು ಹಾಗೆ ಒಂದೆರಡು ಕ್ಲಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಏನೆಲ್ಲ ಮಾಡ್ತೀನಿ ಅಂತ. ಬೆಳಗ್ಗೆ ತಿಂಡಿಗೆ ನಾನು ಚಪಾತಿ ಮಾಡಿದ್ದೆ. ಸೊ ಅವ್ರು ತಿಂದ್ಕೊಂಡೆಲ್ಲ ಹೋದರು. ನಾನು ಒಂದಿಷ್ಟು ಗಿಡಗಳಿಗೆ ನೀರು ಹಾಕ್ತಾಯಿದ್ದೆ. ತುಂಬ ಗಿಡಗಳಿತ್ತು ನನ್ನ ಹತ್ರ, ಎಲ್ಲ ಹಾಳಾಗಿಬಿಟ್ಟಿದೆ. ಶಿಫ್ಟಿಂಗ್ ಟೈಮಲ್ಲಂತೂ ಗಿಡಗಳು ಹೋಗ್ತಾನೆ ಇರುತ್ತೆ. ಅದಕ್ಕೆ ಈ ಸರಿ ನಾನು ಜಾಸ್ತಿ ಶಿವಮೊಗ್ಗದಲ್ಲಿ ಇದ್ವಿ ನಾವು ಈಗ 2 ವರ್ಷದಿಂದ. ಅಲ್ಲಿ ಮನೆ ಕಟ್ಟಿಸ್ದಾಗಿಂದ ಅಲ್ಲೇ ನಮ್ಮ ಹೊಸ ಮನೆಯಲ್ಲೇ ಒಂದಿಷ್ಟು ಪಾಟ್ಸ್ಗಳನ್ನು ಇಟ್ಟು ಬಂದ್ವಿ. ಅಲ್ಲಿ ಬಾಡಿಗೆಗಿರೋರು ನೋಡ್ಕೋತಾ ಇದ್ದಾರೆ. ಮತ್ತು ಈ ಪದೇ ಪದೇ ಇದೇನಾಗುತ್ತೆ ಅಂದರೆ ಸುಮ್ಮನೆ ಗಿಡಗಳು ಹಾಳಾಗ್ತಾನೆ ಇರುತ್ತೆ, ನನಗೂ ಬೇಜಾರಾಗ್ತಾನೆ ಇರುತ್ತೆ. ಅದಕ್ಕೆ ಇರೋ ಒಂದು 4 ಗಿಡನೇ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಗಿಡಗಳನ್ನು ತಂದು ಇಟ್ಕೊಂಡಿದ್ದೆ. ಇಲ್ಲಿ ಏನೋಪ್ಪ ಗೊತ್ತಿಲ್ಲ, ಇಂಡೋರ್ ಪ್ಲ್ಯಾಂಟ್ಸ್ ಅಂತೂ ಚೆನ್ನಾಗಿ ಬರ್ತಾನೆ ಇಲ್ಲ. ಆಮೇಲೆ ಇಲ್ಲಿ ಬಿಸಿಲು ಕೂಡ ತುಂಬಾ ಬರುತ್ತೆ. ಆ ಬಿಸಿಲಿಗೂ ಏನೋ ಗೊತ್ತಿಲ್ಲ, ಪ್ಲ್ಯಾಂಟ್ಸ್ ಎಲ್ಲ ತುಂಬ ಹಾಳಾಗ್ತಾ ಇದೆ. ಆದರೆ ತುಂಬ ಏನು ಡಿಫ್ರೆನ್ಸ್ ಅನಿಸಲ್ಲ, ಯಾಕಂದರೆ ನಮ್ಮ ಕಾಂಪೌಂಡಲ್ಲೇ ಇಷ್ಟು ಗ್ರೀನ್ರಿ ಎಲ್ಲ ಇದೆ. ತುಂಬ ಮರ ಗಿಡಗಳೆಲ್ಲ ಬೆಳೆಸಿದ್ದಾರೆ. ಅದನ್ನು ನೋಡಿಕೊಂಡೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಇಷ್ಟು ಇನ್ನೂ ಬಾಲ್ಕನಿಲಿ ಸ್ಪೇಸ್ ಇದೆ. ಆದರೂ ಹಾಕ್ಕೊಳ್ಳೋಣ ಅನ್ನೋಕ್ಕೆ ಅದೇ ಗಿಡ ಮತ್ತೆ ಹಾಳಾಗುತ್ತೆ ಅನ್ನೋದೇ ಒಂದು ಬೇಜಾರು. ಈ ಕಡೆ ಖಾಲಿ ಪಾಟ್ಗಳನ್ನು ಇಟ್ಟಿದ್ದೀನಿ ನೋಡಿ, ಗಿಡಗಳು ಒಣಗಿದ್ದನ್ನೆಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಆಮೇಲೆ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ನನಗೆ ಯಾಕೋ ಚಪಾತಿ ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ರಾಗಿನ ತಿನ್ನೋದಿಲ್ಲ, ಆದರೆ ರಾಗಿನ ತಿನ್ನಬೇಕು. ಅಟ್ಲೀಸ್ಟ್ ದಿನಕ್ಕೆ 1 ಸರಿನಾದರೂ ರಾಗಿ ಮುದ್ದೆ, ರಾಗಿ ಗಂಜಿ, ಈ ರೀತಿ ರಾಗಿ ರೊಟ್ಟಿ ಏನಾದರೂ ಮಾಡ್ಕೋಬೋದು. ನಾನು ಸಾಮಾನ್ಯವಾಗಿ ರಾಗಿ ಮುದ್ದೆ ಎಲ್ಲ ಬೆಳಗ್ಗೆ ಹೊತ್ತೇ ಮಾಡಿಬಿಡ್ತೀನಿ. ಇವತ್ತು ಚಪಾತಿ ಮಾಡಿದ್ರಿಂದ ಮುದ್ದೆ ಏನು ಮಾಡಿರಲಿಲ್ವಲ್ಲ, ಹಾಗಾಗಿ ರಾಗಿ ಅಂಬಲಿದ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಈ ಕಡೆ ನಾರ್ತ್ ಸೈಡ್ ಅವರೆಲ್ಲ ರಾಗಿನ ಯೂಸ್ ಮಾಡಿ ಅಷ್ಟು ಗೊತ್ತಿಲ್ಲ. ಅವ್ರ ಪಕ್ಕದ ಮನೆಯವ್ರು ಕೇಳ್ತಾಯಿದ್ರು, ನೀವು ಮುದ್ದೆ ಮಾಡ್ತೀರಾ, ಅದು ಗೊತ್ತಿಲ್ಲ ಅವ್ರಿಗೆ ಮುದ್ದೆ ಅಂತಲೂ, ರಾಗಿ ಬಾಲ್ ಹೇಗೆ ಮಾಡ್ತೀರಾ ಅಂತ. ಬಟ್ ಅವ್ರಿಗೆ ಅದೆಲ್ಲ ಮಾಡ್ಕೊಳಕ್ಕೆ ಬರಲ್ಲಲ್ಲ. ನಾನು ಈ ರಾಗಿ ಅಂಬಲಿ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಅವರಿಗೆ. ಅವ್ರ ಬ್ರೇಕ್ಫಾಸ್ಟಿಗಂತೂ ಈಗ ರಾಗಿ ಅಂಬಲಿನೇ ಮಾಡ್ಕೋತಾ ಇರ್ತೀನಿ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ನಿನ್ನೆ ಅಮೆಝಾನಿಂದ ಒಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ. ಪ್ರೆಸ್ಟೀಜ್ ಕುಕ್ಕರ್ ತರಿಸ್ಕೊಂಡಿದ್ದೆ 3 ಲೀಟ್ರದ್ದು. ಇತ್ತು ನನ್ನ ಹತ್ರ, ಅಲ್ಯೂಮಿನಿಯಮ್ದಿದೆ. ಸ್ಟೀಲಿಂದು ಇತ್ತು, ಬಟ್ ಸ್ಟೀಲಿನದು ರಬ್ಬರ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಹಾಗಾಗಿ ಮತ್ತೆ ಅಲ್ಯೂಮಿನಿಯಮ್ ಯೂಸ್ ಮಾಡೋದು ಬೇಡ, ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ ಅಂದ್ಬಿಟ್ಟು ಸ್ಟೀಲಿಂದ ತರಿಸ್ಕೊಂಡಿದ್ದೀನಿ. 3 ಲೀಟ್ರ್ ಕುಕ್ಕರ್ ಸಿಕ್ಕಾಪಟ್ಟೆ ಹೆವಿ ಕೂಡ ಇತ್ತು. ಮತ್ತು ಇದು ಇಂಡಕ್ಷನ್ ಬೇಸ್ಡ್ ಇದೆ, ಚೆನ್ನಾಗಿದೆ. ಸೊ ಅದನ್ನು ಆರ್ಡ್ರ್ ಮಾಡಿಕೊಂಡೆ. ಸಾಕಾಗುತ್ತೆ ನಮ್ಮ 3 ಜನಕ್ಕೆ ಇಷ್ಟು 3 ಲೀಟ್ರದ್ದು. 5 ಲೀಟ್ರು 7 ಲೀಟ್ರದ್ದೆಲ್ಲ ಇತ್ತು. ನಾನು 3 ಲೀಟ್ರದ್ದು ಮಾಡಿಕೊಂಡೆ. ಈ ಕಡೆ ಊರುಗಳಿಗೆ ಯಾರು ಅಂದರೆ, ನಾನು ಊರಿಂದ ದೂರ ಇರೋದ್ರಿಂದ ಯಾರೂ ಅಷ್ಟು ಬರೋದಿಲ್ವಲ್ಲ. ಸೊ ನಮ್ಮ 3 ಜನಕ್ಕೆ ಸಾಕಾಗುತ್ತೆ ಅಂದ್ಬಿಟ್ಟು ಇದನ್ನು ಮಾಡ್ಕೊಂಡಿದ್ದೀನಿ. ಊರ ಕಡೆ ಹೋದರೆ ಒಂದು 5 ಲೀಟ್ರು 7 ಲೀಟ್ರದ್ದಾದರೂ ಬೇಕಾಗುತ್ತೆ. ಅಮ್ಮ ಅಪ್ಪಾಜಿ ಎಲ್ಲ ಬರ್ತಾ ಇರ್ತಾರಲ್ಲ, ಸೊ ಬೇಕಾಗುತ್ತೆ. ಚೆನ್ನಾಗಿತ್ತು, ಈ ಕುಕ್ಕರ್ ಕೂಡ ಚೆನ್ನಾಗಿತ್ತು. ಇದನ್ನು ನಿಮ್ಮ ಹತ್ರ ಅದಕ್ಕೆ ಇದು ಶೇರ್ ಮಾಡೋಣ ಅಂದ್ಬಿಟ್ಟು ರಿವ್ಯೂ ಚೆನ್ನಾಗಿದೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ಅಂಬಲಿ ಕೂಡ ಸ್ವಲ್ಪ ತಣ್ಣಗಾಗಿತ್ತು. ತಣ್ಣಗಾದ ನಂತರ ಕುಡಿತಾ ಇದ್ದೀನಿ. ಮತ್ತು ಇದಕ್ಕೆ ಏನಂದರೆ, ರಾಗಿ ಅಂಬಲಿ ಪ್ಲೈನ್ ಆದರೂ ಕುಡಿಬೋದು, ಇಲ್ಲಾಂದರೆ ಸ್ವಲ್ಪ ಈರುಳ್ಳಿ ಅಥವಾ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅದೇನು ಮಿಕ್ಸ್ ಮಾಡ್ಕೊಂಡಿಲ್ಲ, ಹಾಗೆ ಕುಡಿತಾ ಇದ್ದೀನಿ. ಆಮೇಲೆ ನಾನು ಒಬ್ಬಳೇ ತಿಂಡಿ ತಿನ್ನಬೇಕು, ಒಬ್ಬಳೇ ಊಟ ಮಾಡಬೇಕು ಅಂತ ಬೇಜಾರಾಗಿಬಿಡುತ್ತೆ ನನಗೆ. ಎಷ್ಟೋ ಸರಿ ಅದಕ್ಕೆ ಊಟ ತಿಂಡಿನೇ ಸ್ಕಿಪ್ ಮಾಡಿಬಿಡ್ತೀನಿ ಒಬ್ಬಳೇ ತಿನ್ನಲಾರ್ದಲೆ. ಅದು ಹಾಗೆ ಈ ಕಡೆ ರೂಮಿಗೆ ಬಂದರೆ ಈ ವ್ಯೂ ಸಿಗುತ್ತೆ ನನಗೆ. ಇಲ್ಲಿ ಸ್ವಲ್ಪ ಮನುಷ್ಯರೆಲ್ಲ ಓಡಾಡೋದು ಕಾಣಿಸುತ್ತೆ. ಇಲ್ಲೇ ಕೂತ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರಾಗಿ ಅಂಬಲಿ ಕೂತ್ಕೊಂಡೆ. ಇಲ್ಲಿ ಬರ್ತಾ ಇರ್ತೀನಿ, ಈ ಕಿಟಕಿಲಿ ಕೂತ್ಕೊಂಡು ಒಂದಿಷ್ಟು ಜನ ನೋಡ್ತಾ ಇರ್ತೀನಿ ಬೇಜಾರಾದಾಗೆಲ್ಲ. ಆಮೇಲೆ ಹಾಗೆ ರಾಗಿ ಅಂಬಲಿ ಕುಡಿದ್ಬಿಟ್ಟು ರೋಬೋಟ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇದು ಕಸ ಈ ರೀತಿ ಸ್ಟೋರೇಜ್ ಆಗುತ್ತೆ. ಎವ್ರಿ ಡೇ ಈ ರೀತಿ ಕ್ಲೀನ್ ಮಾಡಿನೇ ಹಾಕಬೇಕು, ಇಲ್ಲಾಂದರೆ ನೆಲದ ಮೇಲೆಲ್ಲ ಹಾಗೆ ಬಾರ್ ಬೀಳುತ್ತೆ. ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾಯಿದ್ದೆ. ತುಂಬ ಜನ ರಿವ್ಯೂ ಕೇಳ್ತಾ ಇದ್ರಿ ರೋಬೋಟ್ದು. ಪರ್ಸ್ನಲಿ ನನಗೆ ಕಸ ಗುಡಿಸೋದು ಓಕೆ, ಕಾಟ್ ಕೆಳಗೆಲ್ಲ ಹೋಗಿ ಚಿಕ್ಕ ಡಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಬಟ್ ನೆಲ ಒರೆಸೋದು ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಬರೀ ಕಸ ಗುಡ್ಸೋಕ್ಕೆ ಹಾಕ್ತೀನಿ, ನೆಲನ ನಾನೇ ಕೈಯಲ್ಲಿ ಒರೆಸ್ಕೊಂಡು ಬಿಡ್ತೀನಿ. ಸೊ ಅದೆಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ನನಗೆ ಹಸುವಾಗ್ತಿತ್ತು. ಆಲ್ರೆಡಿ ಬೆಳಗ್ಗೆ ಬರೀ ಅಂಬಲಿ ಕುಡಿದಿದ್ರಿಂದ. ಅದು ಹೇಳಿದ್ನಲ್ಲ, ಬೆಳಗ್ಗೆ ಚಪಾತಿ ಚಟ್ನಿ ಮಾಡಿದ್ದೆ, ಅದನ್ನೇ ಮಾಡ್ಕೋತಾ ಇದ್ದೀನಿ ಇವಾಗ. ಎಕ್ಸ್ಟ್ರಾ ಮಧ್ಯಾಹ್ನ ನಾನು ಒಬ್ಬಳಿಗೆ ಮತ್ತೇನು ಅಡುಗೆ ಮಾಡ್ಕೊಳ್ಳೋದಿಲ್ಲ. ಬೆಳಗ್ಗೆ ಏನು ಮಿಕ್ಕಿರುತ್ತೋ ಅದನ್ನೇ ತಿನ್ಕೊಳ್ತೀನಿ. ಒಬ್ಬಳೇ ಇರೋದ್ರಿಂದ ಮತ್ತೇನು ಮಾಡಬೇಕು ಅನಿಸಲ್ಲ, ಮತ್ತು ರಾತ್ರಿಗೆ ಫ್ರೆಶ್ ಅಂತ ಅನಿಸಲ್ಲ. ಹಾಗಾಗಿ ರಾತ್ರಿ ಹೊತ್ತಿನೇ ನಾನು ಫ್ರೆಶ್ ಮಾಡ್ತೀನಿ. ಅವರಿಬ್ಬರು ಆಫೀಸು ಸ್ಕೂಲಿಂದ ಬಂದಮೇಲೆ ಮಧ್ಯಾಹ್ನ ಏನಿರುತ್ತೋ ಅದನ್ನೇ ತಿನ್ಕೋತೀನಿ. ಸೊ ಚಪಾತಿ ಲಟ್ಟಿಸ್ಕೊಂಡೆ, 2 ಚಪಾತಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ. ತರಕಾರಿ ಎಲ್ಲ ಖಾಲಿ ಆಗಿತ್ತು. ಇವತ್ತು ಸಂಜೆ ಹೋಗಿ ತರಕಾರಿ ಕೂಡ ತರಬೇಕು. ತರಕಾರಿ ಏನು ಇಲ್ಲದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೆ, ಕಾಯಿ ಚಟ್ನಿ. ಚಪಾತಿ ಜೊತೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ.
ಇಲ್ಲ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ನನಗೆ ರೊಟ್ಟಿಗೆ ಇಷ್ಟ ಆಗುತ್ತೆ. ನನ್ನ ಮಗ ಬೆಳಗ್ಗೆ ಚಪಾತಿ ಮಾಡು ಅಂತ ಇದ್ದ, ಅದಕ್ಕೆ ಚಪಾತಿನೇ ಮಾಡಿದ್ದೆ, ಅದಾದರೆ ಬೇಗ ಆಗುತ್ತೆ ಅಂದ್ಬಿಟ್ಟು. ಸೊ ಕಾಯಿ ಚಟ್ನಿ ಜೊತೆ ಚಪಾತಿನ ತಿಂದ್ಕೊಂಡೆ. ಮತ್ತು ನಾನು ಮನೇಲೇ ತುಪ್ಪ ಮಾಡ್ಕೊಂಡಿದ್ದೀನಿ. ಅಂದರೆ ತುಪ್ಪ ಅಂದರೆ ಬೆಣ್ಣೆ ಹೊರಗಡೆದೆ, ಆದರೆ ಮನೇಲಿ ತುಪ್ಪ ಮಾಡ್ಕೊಂಡಿದ್ದೀನಿ. ಹೊರಗಡೆಯಿಂದ ತುಪ್ಪ ತರೋದಿಲ್ಲ, ಅದು ಒಂಥರ ಸ್ಮೆಲ್ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಬೆಣ್ಣೆನ ತಂದುಬಿಟ್ಟು ಮನೇಲೇ ಮಾಡ್ಕೋತೀನಿ. ಇದು ಅಮೂಲ್ ಬೆಣ್ಣೆಯಿಂದ ಮಾಡ್ಕೊಂಡಿರೋದು. ಚೆನ್ನಾಗಿ ಬಂದಿತ್ತು ಈ ಸರಿ, ಮರಳಾಗಿ ಬಂದಿತ್ತು. ಇದು ಮೊನ್ನೆ ಅಷ್ಟೇ ಮಾಡಿದ್ದೆ ತುಪ್ಪ. ಅದು ಹೊಸ ತುಪ್ಪ ತಿನ್ನಬಾರ್ದು, ಕೆಮ್ಮಾಗುತ್ತೆ ಅಂತಾರೆ. ಆದರೆ ನನಗೆ ಏನೋ ಗೊತ್ತಿಲ್ಲ, ಈ ಕಾಯಿ ಚಟ್ನಿ ಜೊತೆ ತುಪ್ಪ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಇಲ್ಲಾಂದರೆ ಒಣ ಅನಿಸುತ್ತೆ. ಸೊ ಹಾಗೆ ಚಪಾತಿ ಎಲ್ಲ ಮಧ್ಯಾಹ್ನ ಕೂತ್ಕೊಂಡು ತಿಂದೆ. ಯಾರು ಜನ ಇಲ್ಲದಕ್ಕೆ ಒಬ್ಬಳೇ ಊಟ ಮಾಡೋಕ್ಕೆ ಬೇಜಾರಾಗುತ್ತೆ. ಮುಂಚೆ ಆದರೆ ಬಿಗ್ ಬಾಸ್ ಆದರೂ ಬರ್ತಿತ್ತು, ಈಗ ಅದು ಮುಗ್ದೋಗ್ಬಿಡ್ತು. ಆವಾಗ ಅಂದರೆ ಲೈವ್ ಹಾಕ್ಕೊಂಡು ಸುಮ್ಮನೆ ಕೂತ್ಕೋತಾ ಇದ್ದೆ. ಅದು ಪಾಡಿಗೆ ಟಿ ವಿ ಆನ್ ಆಗಿರ್ತಿತ್ತು, ನನ್ನ ಪಾಡಿಗೆ ನಾನು ಸೌಂಡ್ ಅದನ್ನು ಕೇಳಿಸ್ಕೊಳ್ತಾ ನನ್ನ ಕೆಲಸಗಳನ್ನು ಮಾಡ್ಕೋತಾ ಇದ್ದೆ. ಮನೇಲಿ ಯಾರೋ ಒಬ್ಬರು ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಈಗ ಬಿಗ್ ಬಾಸ್ ಕೂಡ ಮುಗ್ದಿರೋದ್ರಿಂದ ಬೇಜಾರಾಗ್ತಾ ಇದೆ. ನೀವೆಲ್ಲ ಹೆಂಗೆ ಟೈಮ್ ಪಾಸ್ ಮಾಡ್ತೀರೋ, ಒಬ್ಬರೇ ಸಿಂಗಲ್ಲಾಗಿ ಲೇಡೀಸ್ ಇದ್ದರೆ ಮನೇಲಿ ಹೇಳಿ, ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಮಧ್ಯಾಹ್ನ ಎಲ್ಲ ಊಟ ಮಾಡಿಕೊಂಡು ನಾನು ಫ್ರೆಶ್ ಆದೆ. ಅಷ್ಟೊತ್ತಿಗೆ ಸಂಜೆ ಆಗೋಗ್ಬಿಟ್ಟಿತ್ತು. ನನ್ನ ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗೋಣ ಟೆಂಪಲ್ಗೆ ಅಂತ ಅಂದ್ಬಿಟ್ಟು, ಅದಕ್ಕೆ ಸೊ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಅಂದಿದ್ದಕ್ಕೆ ಎಲ್ಲರೂ ಅಲ್ಲಿಗೆ ಇಸ್ಕಾನ್ ಟೆಂಪಲಿಗೆ ಹೋದ್ವಿ. ಚೆನ್ನಾಗಿತ್ತು. ನಾವು ಅವಾಗವಾಗ ಹಿಂಗೆ ಫ್ರೆಂಡ್ಸು ಎಲ್ಲಾದರೂ ಹೊರಗೆ ಹೋಗೋಣ, ಮೂವೀಸ್. ಯಾಕಂದರೆ ಹಸ್ಬೆಂಡ್ಗಳು ಬರೋದಿಲ್ಲಿ ತುಂಬಾ ಲೇಟ್ ಆಗುತ್ತೆ, ನಮಗೆ ತುಂಬ ಟೈಮ್ ಸಿಗುತ್ತೆ. ಮಕ್ಕಳು ಕೂಡ ಅಷ್ಟೇ, ಸ್ಕೂಲ್ ತುಂಬ ಲೇಟಾಗಿ ಬಿಡೋದ್ರಿಂದ ತುಂಬ ಟೈಮ್ ಸಿಗುತ್ತೆ ನಮಗೆ. ಮತ್ತು ಎಲ್ಲ ಸಿಂಗಲ್ಲಾಗಿ ಇರೋದ್ರಿಂದ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿ ಇರೋದ್ರಿಂದ ತುಂಬ ಟೈಮ್ ಸಿಗುತ್ತೆ. ನಮಗೂ ಒಂದು ಟೈಮ್ ಪಾಸ್ ಆಗಬೇಕಲ್ಲ. ಸೊ ಎಲ್ಲಾದರೂ ಮೂವೀಸು ಅಥವಾ ಟೆಂಪಲ್ಲು ಇಲ್ಲ ಚಾಟ್ಸ್ ತಿನ್ನೋಕ್ಕೆ ಏನಾದರೂ ಈ ರೀತಿ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಇವತ್ತು ಹಾಗೆ ಇಸ್ಕಾನ್ ಟೆಂಪಲಿಗೆ ಹೋಗಿದ್ವಿ. ಅಲ್ಲೇನೋ ಒಂಥರ ಮೈಂಡ್ ಎಲ್ಲ ಫ್ರೆಶ್ ಅನ್ನಿಸ್ತು. ಇಸ್ಕಾನ್ ಟೆಂಪಲಿಗೆ ಹೋಗಿ ಮತ್ತು ಸಂಜೆ ಚಾಟ್ಸ್ ಎಲ್ಲ ತಿಂದ್ಕೊಂಡು ಸಂಜೆ ಮನೆಗೆ ವಾಪಸ್ ಬಂದ್ವಿ. ಇಷ್ಟ ಆಗಿತ್ತು ನನ್ನ ಇವತ್ತು ಈ